ಇವತ್ತಿನ ಪರಿಸ್ಥಿತಿಗೆ ಬರೋಣ. ನಾನು ಈಗ ಚರಿತ್ರೆಗೆ ಹೋಗೋದು ಬೇಡ, ಇವತ್ತಿನ ಪರಿಸ್ಥಿತಿಯನ್ನಷ್ಟೇ ಅವಲೋಕನ ಮಾಡೋಣ. ಈಗ ಅವರ ಆಸ್ತಿಗಳು, ಜಮೀನು ದಿನದಿನಕ್ಕೆ ಉದ್ಭವ ಆಗ್ತಾ ಇದೆ. ಎಲ್ಲಿಂದ ಬಂತು? ಇದು ಯಾರು ಕೊಟ್ರು? ಇದು ಮೊದಲನೇದಾಗಿ ಏನಿದೆ ಇದರಲ್ಲಿ, ದಾನ ಕೊಟ್ಟಿದ್ದು ಅಂತಿದೆ. ದಾನ ಕೊಟ್ಟ ಜಮೀನುಗಳು ಎಲ್ಲಿಂದ ಬಂತು? ಇವತ್ತು ರಾಜ್ಯದಲ್ಲಿ ದಲಿತ ಸಮುದಾಯಗಳು ಎಲ್ಲಾದ್ರೂ ಯಾರಾದ್ರೂ ತೀರ್ಕೊಂಡ್ರೆ ಅವ್ರನ್ನ ಉಳ್ಲಿಕ್ಕೆ ಜಾಗ ಇಲ್ಲ. ನಾವೆಲ್ಲಾದ್ರೂ ಅದನ್ನು ಒತ್ಕೊಂಡು ಹೋದ್ರೆ ಇಲ್ಲಿ ಉಳ್ಬೇಡ್ರಿ ಅಂತಾರೆ. ಸ್ಮಶಾನಗಳಿಲ್ಲ. ಆದ್ರೆ ನೂರಾರು ಎಕರೆ, ಲಕ್ಷಾಂತರ ಎಕರೆಗಳು ಒಂದು ಸಮುದಾಯಕ್ಕೆ ಒಂದು ಇದಕ್ಕೆ ಮಾತ್ರ ಸಿಗ್ತಾ ಇದೆ ಅಂತಂದ್ರೆ ಇದರ ಅರ್ಥ ಏನು? ಎಲ್ಲರಿಗೂ ನ್ಯಾಯ ಕೊಡ್ಬೇಕಲ್ಲ. ನಾನು ಅದೇ ಹೇಳಿದೆ, ಮೈನಾರಿಟಿ ಅಂತ ಬರೋದಾದ್ರೆ ಜೈನರಿದ್ದಾರೆ, ಸಿಖ್ಖರಿದ್ದಾರೆ, ಬೌದ್ಧರಿದ್ದಾರೆ, ಕ್ರೈಸ್ತರಿದ್ದಾರೆ, ಎಲ್ರಿಗೂ ಬರಬೇಕಲ್ಲ. ಆಯ್ತು, ಹಂಚುಬಿಡಿ ಆಗಿದ್ರೆ ಜನಾಂಗಗಳನ್ನು ಹಿಡ್ಕೊಂಡು ಹಂಚಿರಿ, ಎಲ್ಲರಿಗೂ ಸಿಗ್ಲಿ, ನಾನೇನು ಬೇಡ ಅಂದಿಲ್ಲ. ಆದ್ರೆ ಪರಿಸ್ಥಿತಿ ಇವತ್ತು ಏನಾಗ್ತಾ ಇದೆ, ಒಂದು ವಕಫ್ ಬೋರ್ಡ್ಗೆ ಈ ರೀತಿ ಉದ್ಭವಗಳಾಗ್ತಾ ಇದೆಯಲ್ಲ, ಅದು ಪ್ರಶ್ನೆ ಇರ್ತಕ್ಕಂಥದ್ದು. ಆ ಪ್ರಶ್ನೆಯನ್ನ ನಾವು ಎತ್ತಿದ್ದೇವೆ. ಜೊತೆಗೆ ಈಗ ಕಾಲಂ 11 ಯಾರು ಬೇಕಾದ್ರೂ ಬದಲಾವಣೆ ಮಾಡಿಬಿಡ್ತಾರೆ. ಇವತ್ತು ಬಂದಿದೆ, ನಾಳೆ ಹೋಗಿ ವಿಲೇಜ್ ಅಕೌಂಟೆಂಟ್ಗೆ ಹೇಳಿ ನೋಡಪ್ಪ ಇದು ಹೀಗೆ ಅಂತ ಸರಿ ಮಾಡುವಂತಂದ್ರು ಮಾಡಿಬಿಡ್ತಾರೆ. ಆದ್ರೆ ಆಸ್ತಿ ಒಂದಾಗೋಗ್ತದ? ನಿಮ್ಮ ಆಸ್ತಿ ಇದ್ದಿದ್ದು ನನ್ನ ಆಸ್ತಿ ನನ್ನ ಹೆಸರು ಬರೆಸ್ಬಿಟ್ರೆ ಆಗತ್ತಾ? ಆಗೋದಿಲ್ಲ. ಅದು ನಮಗೆ ಗೊತ್ತಿದೆ. ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದರು, 11ನೇ ಕಾಲಮಲ್ಲಿ ಬಂದಿರತಕ್ಕಂಥ ವಕಫ್ನ ನಾವು ತೆಗೆದು ಬಿಡ್ತಾ ಇದ್ದೀವಿ, ಇನ್ನು ಮೇಲೆ ಯಾರು ನಮೂದಿಸಬೇಡಿ ಈಗ ಅಂತ ಹೇಳಿದ್ರು. ಓಕೆ, ವೆಲ್ಕಮ್ ಇಟ್. ಆದರೆ ನಾನು ಹೇಳ್ತಕ್ಕಂಥದ್ದು, ತೆಗೆದ ತಕ್ಷಣ ಹೋಗೋದಿಲ್ಲ. ಅದರ ಮೂಲ ಏನು, ಎಲ್ಲಿಂದ ಬಂತು, ಯಾಕೆ ಬಂತು, ಇದರ ಮೂಲಕ್ಕೆ ಹೋಗ್ಬೇಕಾಗಿದೆ. ಅಲ್ಲಿ ತೆಗೆದ್ರೆ, ಬೇರು ತೆಗೆದ್ರೆ ಮಾತ್ರ. ಇಲ್ಲ ಅಂತಂದ್ರೆ ನೀವು ಕೊಂಬೆ ತೆಗೆದ್ರೆ ಏನು ಆಗೋದಿಲ್ಲ. 1974 ಗೆಜೆಟ್ ಅಲ್ಲಿದೆ ಅದೆಲ್ಲ, ಆ ಗೆಜೆಟ್ ನಲ್ಲಿ ತೆಗಿಬೇಕು. ಇವತ್ತೊಂದು ದಿವಸ ಇವರು ಸುಮಾರು 54,000 ಎಕರೆ ವಕಫ್ ಬೋರ್ಡ್ ಇದೆ ಅಂತ ಹೇಳಿ ಒಂದು ವರದಿ ಬಂದಿತ್ತು. 26,000 ಎಕರೆಯನ್ನ ಯಾರ್ಯಾರು ಇನ್ಫ್ಲೂಯೆನ್ಸ್ಡ್ ಪೊಲಿಟಿಷಿಯನ್ಸು, ಮಠಾಧಿಪತಿಗಳು, ಬೇರೆ ಬೇರೆ ಅಂದ್ರೆ ಮೌಲ್ವಿಗಳು ಇದಾರೋ ಅವರೆಲ್ಲ ಅದನ್ನ ಕೆಲವೆಲ್ಲ ಮಾರಾಟ ಮಾಡ್ಕೊಂಡಿದ್ದಾರೆ ಅಂತೆಲ್ಲಾನು ಒಂದು ವರದಿ ಬಂದಿದೆ. ಮಾನಪ್ಪಾಡಿ ವರದಿಯಲ್ಲಿ ಬಂದಿದೆ. ಬಂದ್ರೆ ಅದರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಇವತ್ತು ಅದು ಬೇರೆ ವಿಷಯ. ಅದನ್ನು ಸರ್ಕಾರ ಯಾವ ರೀತಿ ತೀಕ್ಷ್ಣವಾಗಿ ತಗೊಳ್ಳೋದಿಲ್ವಾ ಅದು ಬೇರೆ ವಿಷಯ. ಆದ್ರೆ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಪ್ರಾರಂಭ ಆಗಿದೆಯಲ್ಲ, ಇದ್ದಕ್ಕಿದ್ದಾಗೆ ರೈತರ ಆಸ್ತಿಗಳಲ್ಲಿ, ಪಾಣಿಗಳಲ್ಲಿ ಆ ಹೆಸರು ಬಂದಾಗ, ಪಾಣಿಗಳಲ್ಲಿ ಹೆಸರು ಬಂದಾಗ ಅವರಿಗೆ ಈಗ ಆತಂಕದಲ್ಲಿದ್ದಾರೆ. ಅವರೆಲ್ಲ ಈಗ ಆತಂಕದಲ್ಲಿದ್ದಾರೆ. ಅವರು ಆತಂಕದಲ್ಲಿದ್ದಾರೆ. ಇವತ್ತು ಆತಂಕದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಹೊತ್ತು ನೋಟಿಸ್ ನಡೆಯಿತು. ಅದರ ಬೆನ್ನಲ್ಲೇ ರಾಜ್ಯಾದ್ಯಂತ ಸಮಸ್ಯೆ ಇದು ಎದುರಾಯಿತು, ಹೋರಾಟಗಳಾಯಿತು. ಏನೋ ರೈತ ಮುಖಂಡರುಗಳು ಅಹೋರಾತ್ರಿ ಧರಣಿ ನಡೆಸಿದ್ರು. ಆವತ್ತೊಂದು ದಿವಸ ದೀಪಾವಳಿ ಇತ್ತು. ದೀಪಾವಳಿಯಲ್ಲೂ ಕೂಡ ನಾವು ಮನೆಗೆ ಹೋಗೋದಿಲ್ಲ, ನಮ್ಮ ದೀಪ ಆರ್ತಾ ಇದೆ, ನಾವು ಮನೆಯಲ್ಲಿ ಹೋಗಿ ಏನ್ ಮಾಡ್ಲಿ ಅಂತೇಳಿ ಅಹೋರಾತ್ರಿ ಧರಣ ಮಾಡ್ತಿದ್ರು. ಇದೆಲ್ಲ ತಾವು ತಾಳ್ಮೆಯಿಂದ ಕುತ್ಕೊಂಡ್ರೆ ದೇವ್ರ ಒಳ್ಳೇದ್ ಮಾಡ್ತಾನೆ ನಿಮಗೆ. ಬೇರೆ ಉದ್ಯೋಗನೇ ಇಲ್ಲ, ನಮ್ಮ ಹೆಸರಲ್ಲ. ತಾಳ್ಮೆಯಿಂದ ಕುತ್ಕೊಂಡ್ರೆ ದೇವ್ರ ಒಳ್ಳೇದ್ ಮಾಡ್ತಾನೆ ನಿಮಗೆ. ನೀವು ಮಾತನಾಡ್ಬೇಕಾದ್ರೆ ಮುಸಲ್ಮಾನರಿಗೆ ಬಿಟ್ರೆ ಬೇರೆ ದಂಧೆ ಇಲ್ಲ. ವಿಜಯಪುರ 1ರಲ್ಲೇ ನಮ್ಮ ಹೆಸರು 15,000 ಎಕರೆ ಜಮೀನಿನಲ್ಲಿ ಇವತ್ತು ರೈತರದು ಪಾಣಿಗಳಲ್ಲಿ ಬಂದಿದೆ. ಈಗ ಬೇರೆ ಬೇರೆ ಕಡೆ ಬಂದಿದೆ ನೋಡಿ. ಕೋಲಾರಕ್ಕೆ ನಿನ್ನೆ ಎಲ್ಲ ಮೊನ್ನೆ ಹೋಗಿ ಬಂದೆ ನಾನು. ಕೋಲಾರಕ್ಕೆ ಹೋಗಿ ಬಂದೆ. ಕೋಲಾರದ ಒಂದಲ್ಲಿ ಚಿಂತಾಮಣಿ ಹತ್ರ ಒಂದು ರೈತರು 100 ವರ್ಷದ ಅರಳಿ ಮರ ಇದೆ. ಅದರಲ್ಲಿ ಆ ರೈತರು ಹೊತ್ತು ಆವತ್ತಿಂದ ಬೆಳೆ ಬೆಳೀತಿದ್ದಾರೆ.
ನನ್ನ ಹತ್ರ ಫೋಟೋಗಳಿವೆ, ಬೇಕಾದ್ರೆ ನಾಳೆ ತಮಗೆ ತಲುಪಿಸ್ತಾರೆ. ಆದರೆ ಅವರು 5 ತಲಾಂತರದಿಂದ ಯಾರ್ಯಾರು ತೀರ್ಕೊಂಡಿದ್ದಾರೋ ಅದಷ್ಟು ಸ್ಮಶಾನದ ರೀತಿಯಲ್ಲಿ ಮಾಡಿ ಹಾಕೊಂಡಿದ್ದಾರೆ. ಅಲ್ಲೇ ಫೋಟೋಗಳನ್ನು ತೆಗೆಸ್ಕೊಂಡು ಬಂದಿದ್ದೀವಿ ನಾವು. ಆದರೆ ರಾತ್ರಿ ಹೋಗಿ ಒಂದು 500 ಜನರು ಹೋಗಿ ಅದಕ್ಕೆ ಕೂಚ ಹಾಕಿ ಬೇಲಿ ಹಾಕ್ಬಿಟ್ರು. ಅದರಲ್ಲೆಲ್ಲ ಕೋಸು ಬೆಳೆದಿತ್ತು, ಮೆಣಸಿನಕಾಯಿ ಬೆಳೆದಿತ್ತು, ಯಾವುದು ಕಿತ್ಕೊಳ್ಳೋಕ್ಕೂ ಬಿಡ್ಲಿಲ್ಲ. ಅಂದ್ರೆ ಈ ರೀತಿ ಆಗ್ತಾ ಇದ್ರೆ ಇದನ್ನ ಕೇಳಬಾರದು ಅಂತ ಅದಕ್ಕೆ ಸಭಾಪತಿಗಳೇ, ವಿರೋಧ ಪಕ್ಷದ ನಾಯಕರು ಮಾತಾಡಬೇಕಾದ್ರೆ ಭ್ರಮೆಯ ಭೂತ, ಒಂದು ರೀತಿಯ ಭ್ರಮೆಯ ಭೂತ ಇದು. ಮಾತ್ರ ಅಷ್ಟೇ ಈ ಭೂತವನ್ನ ಕಿತ್ತಾಕ್ತಕ್ಕಂತ ಒಂದು ವ್ಯವಸ್ಥೆ ಆಗಬೇಕು. ಇಲ್ಲ ಅಂತ ಏನಾಗತ್ತೆ, ನಾವು ನೋಡಿ, ಅವರು ನಾವು ಎನಿಮಿಗಳಲ್ಲ, ನಾವೆಲ್ಲರೂ ಸಹೋದರತ್ವದಿಂದ ಈ ದೇಶದಲ್ಲಿ ಬಾಳ್ಬೇಕಾಗಿರೋರು. ಈ ಸಣ್ಣ ಪುಟ್ಟ ಈ ವಿಚಾರಗಳು ಬರೋದ್ರಿಂದ ಏನಾಗತ್ತೆ, ವೈಷಮ್ಯಗಳು ಬೆಳೀತಾ ಹೋಗ್ತಿರ್ತದೆ. ಇದಕ್ಕೆ ಸರ್ಕಾರವೂ ಉತ್ತರ ಕೊಡಬೇಕು, ನಾವು ಕೂಡ ಸಹಕಾರ ಕೊಡಬೇಕು. ಸಹಕಾರ ಕೊಡ್ಬೇಕಂತಂದ್ರೆ ಏನ್ ಮಾಡಬೇಕು, ಈ ಬೆಳವಣಿಗೆಯನ್ನ ನಾವು ಅಲ್ಲಿಂದ ಅಲ್ಲಿಗೆ ಕತ್ತರಿಸಬೇಕಾಗತ್ತೆ. ಬೆಳವಣಿಗೆ ಮುಂದೆ ಆಗಬಾರ್ದು. ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ಈ ಪಾಣಿಗಳಲ್ಲಾಗಲಿ ದಾಖಲೆಗಳಲ್ಲಾಗಲಿ ಉದ್ಭವ ಆಗ್ತಿದೆಯಲ್ಲ, ಆ ಮೂಲವನ್ನ ಹುಡುಕಬೇಕಾಗಿದೆ. ನಮಗೆ ಗೊತ್ತಿದೆ, ಕೆಲವು ಕಡೆಯಲ್ಲಿ ರಿಟೈರ್ಡ್ ಅಧಿಕಾರಿಗಳು ವಕಫ್ನ ಜೊತೆಯಲ್ಲಿ ಕೂತ್ಕೊಂಡು ಈ ಎಲ್ಲೆಲ್ಲಿ ಆಸ್ತಿಗಳು ಈ ರೀತಿ ಇದೆ ಅದನ್ನು ಗುರುತಿಸೋದು, ಮತ್ತೆ ಅಧಿಕಾರಿಗಳ ಜೊತೆಯಲ್ಲಿ ಹೋಗಿ ಮಾತುಕತೆ ಮಾಡಿ ಪಾಣಿಗಳಲ್ಲಿ ಬರೆಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಹೊರಗಡೆ ಗೊತ್ತಾಗ್ತಾ ಇಲ್ಲ. ಯಾವಾಗ ಆಗುತ್ತೆ ಅಂದ್ರೆ ಸ್ಫೋಟ ಆದಾಗ ಹೊರಗಡೆ ಗೊತ್ತಾಗುತ್ತೆ. ಗೊತ್ತಾಗೋಷ್ಟೊತ್ತಿಗೆ ಯಾವ ಪರಿಸ್ಥಿತಿಗೆ ಬರ್ತದೆ. ಇನ್ನು ಬೀದಿಗಳಲ್ಲಿ ನಾವು ಅಶಾಂತಿಯನ್ನ ನೋಡಬೇಕಾದಂತ ಪರಿಸ್ಥಿತಿಗಳು ಉದ್ಭವ ಆಗ್ತದೆ. ಇದಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇರೋದು. ನಾನೇನು ನಿಮ್ಮನ್ನು ಎದುರಾಗಲ್ಲ, ಆಗಬಾರ್ದು. ಇದಕ್ಕೇನ್ ಮಾಡ್ಬೇಕಂತಂದ್ರೆ ಸರ್ಕಾರ ನಿರ್ಧಾರಕ್ಕೆ ಬಂದು ಇದಕ್ಕೆ ರೈತರಿಗೂ ನ್ಯಾಯ ಸಿಗಬೇಕು, ಮಠಮಾನ್ಯಗಳಿಗೂ ನ್ಯಾಯ ಸಿಗಬೇಕು. ಯಾವ ಆಸ್ತಿಗಳು ನಿಮಗೆ ದಾನ ಬಂದಿದೆ, ಯಾವ ಕಾಲದಲ್ಲಿ ಬಂದಿದೆ, ಆ ದಾನ ಬಂದದ್ದು ನಮ್ಮದಲ್ಲ. ನಿಮ್ಮ ವಕಫ್ ಬೋರ್ಡ್ಗೆ ಎಂದೋ ಯಾವುದೋ ಕಾಲದಲ್ಲಿ ದಾನ ಬಂದಿದ್ದು ಅದನ್ನು ನಮ್ಗೆ ವಾಪಸ್ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಆದ್ರೆ ನೀವು ತಿಳ್ಕೊಳ್ಬೇಕು. ಚಿತ್ರ ಬಂದ್ರೆ ಮಾತ್ರ ಗೊತ್ತಾಗುತ್ತೆ. ಕೊಡಿ ಇದ್ರೆ ಸಾಕ್ಷಿ. ಅರೆ ಸ್ವಲ್ಪ ಕೂತ್ಕೊಳ್ರಿ ನೀವು. ನಾವು ಮಾತಾಡೋದು ನೀವ್ ಯಾಕೆ ಮಾತಾಡ್ತೀರಿ? ಮಾತಾಡಿದ್ದೀರಿ ನೀವು ಏನ್ ನೋಡೋದು? ಕೂತ್ಕೊಳ್ರಿ ಅಲ್ಲಿ ನೋಡಿ. ಏನು ಬಗ್ಗಲ್ಲ ರಾತ್ರಿ ಬಂದದ್ದು ನನಗೆ ಗೊತ್ತಿದೆ. ಕೂತ್ಕೊಳ್ಳಿ ನೋಡಿದ್ದೀನಿ. ಮಾತಾಡೋಕ್ ಬಿಡ್ರಿ, ನನ್ನ ಅವಕಾಶ ನಿಮಗ್ ಸಮಯ ಕೊಟ್ಟ ಮಾತಾಡಿ. ನೀವು ಕೂತ್ಕೊಳ್ರಿ. ಬಗ್ಗಲ್ಲ ರಾತ್ರಿ ನೋಡಿ ಹೇಳ್ರಿ. ಅಲ್ಲಿ ನೀವು ಸಭಾ ನಾಯಕರಾಗಿ ಹೇಳ್ರಿ, ನಿಮ್ಮವ್ರ ಬುದ್ಧಿ ಹೇಳ್ರಿ. ಬಗ್ಗಲ್ಲ ರಾತ್ರಿ ಜಮೀನುಗಳೆಲ್ಲ ಒಡೆಯೋದು ರಾತ್ರಿ ವಾಪಸ್ ಕೊಡೋದು ಗೊತ್ತಿದೆ ನಮಗೂ. ಜಮೀನುಗಳು ಲೂಟಿ ಮಾಡೋರು ರಾತ್ರಿ ಜಮೀನು ಲೂಟಿ ಮಾಡೋದು, ಬೆಳಗ್ಗೆ ವಾಪಸ್ ಕೊಟ್ಬಿಟ್ಟು ಬಗ್ಗಲ್ಲ ನಮಗೂ ಗೊತ್ತಿದೆ. ಸುಮ್ಮನೆ ಕೂತ್ಕೊಳ್ರಿ, ಮಾತಾಡಕ್ ಬಿಡಿ. ವಿರೋಧ ಪಕ್ಷದ ನಾಯಕರು ಕೂತ್ಕೊಳ್ಳಿ. ನೀವು ಕೂರ್ಬೇಕು ಅಂತ ನೋಡಿ. ನೀವುಗಳು ಅವ್ರು ಮಾತನಾಡ್ಬೇಕಾದ್ರೆ ಕೇಳ್ತಾ ಇದ್ದೀರಿ, ನೋಟ್ ಮಾಡ್ಕೊಳ್ಳಿ. ಅದು ಕೌಂಟರ್ ಮಾಡಿ. ನಾವು ಕೌಂಟರ್ ಮಾಡೋದು ಬೇಡ ಅಂತ ಯಾರು ಹೇಳೋದಿಲ್ಲ.